ಹಾಯ್ ಹಲೋ ನಮಸ್ತೆ, ನಾನು ಗೀತಾ ಸಕ್ರಾಯಪಟ್ಟಣ. ನೋಡಿ, ನಮ್ಮ ಸಕ್ರಾಯಪಟ್ಟಣದಲ್ಲಿ ಇವತ್ತು ಸರಪಳಿ ಕೆಂಚಾಯನ ಸೇವೆ ಅಂತ ಮಾಡೋದು. ಇದು ಸರಪಳಿ ಕೆಂಚಾಯ ಸ್ವಾಮಿ ಮೈ ಮೇಲೆ ಬಂದಿರೋದು. ತುಂಬ ಚೆನ್ನಾಗಿ ಸಖತ್ತು ಜೋರ ಬಂದಿರುತ್ತೆ. ಅಂದರೆ ಯಾವ ಕುರಿ ಬೇಕು ಅಂತ ಫಸ್ಟು ಕುರಿ ಕೋಳಿ ಮಾಡುವಾಗ ಆಯ್ಕೆ ಮಾಡ್ಕೊಳ್ಳುತ್ತೆ. ತುಂಬ ಸ್ಟ್ರಾಂಗ್ ಇರುತ್ತೆ, ನೋಡೋಕ್ಕೆ ಒಂದು ಖುಷಿ ಇರುತ್ತೆ. ಎಲ್ಲ ದೇವಸ್ಥಾನದಲ್ಲಿ ಪ್ರತಿಯೊಬ್ಬ ಭಕ್ತಾದಿಗಳು ಅವರಿಗೆ ಹರಕೆ ತಂದು ಒಪ್ಪಿಸ್ತಾರೆ. ಅದಾದ ನಂತರ ನಾವು ಸಿಂಪಲ್ಲಾಗಿ ಚಿಕನ್ ಮಾಡಿದ್ವಿ ಈ ವರ್ಷ. ಹಾಗಾಗಿ ನಾವು ಚಿಕನ್ ಕೊಯ್ಸ್ಕೊಂಡ್ಬಂದ್ವಿ ಅಲ್ಲೇ ದೇವ್ರ ಹತ್ರನೇ. ಅದಾದ ನಂತರ ನಾನಿಲ್ಲಿ ಮಸಾಲೆಗೆ ಸಹ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮಾಡೋಣ ಸಾಂಬಾರು ಅಂತ ಹೇಳ್ಬಿಟ್ಟು ಫ್ರೈಗೆ ಮಸಾಲೆ ಒಟ್ಟಿನಲ್ಲಿ ಪ್ರತಿಯೊಂದು ಮಾಡಬೇಕು. ಇದು ಮತ್ತೆ ಮಾಡಿದ್ದ ಅಡುಗೆನೆಲ್ಲ ದೇವರಿಗೆ ಅಷ್ಟು ಎಡೆ ಮಾಡಿ ನಾವು ಮತ್ತೆ ಇದು ಮಾಡಬೇಕು. ಅದ್ರ ಮೂಮೆಂಟಲ್ಲಿ ಯಾವ ಮಕ್ಕಳಿಗಾಗಲಿ ಒಂದಿದೆ ಆಗಲಿ ಯಾವುದು ಏನು ಆಗೋ ಥರ ಇರೋದಿಲ್ಲ. ನೋಡಿ, ನಾನು ಈಗಾಗಲೇ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ದೀನಿ. ನನಗೆ ಆಲ್ಮೋಸ್ಟ್ ಫುಲ್ಲು ವಿಡಿಯೋ ಮಾಡೋಕ್ಕೆ ಟೈಮ್ ಸಾಕಾಗ್ತಿರಲಿಲ್ಲ. ಹಾಗಾಗಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಆದಷ್ಟು ಒಂದು ಕಡೆ ಸಾಂಬಾರಿಗೆ, ಒಂದು ಕಡೆ ಫ್ರೈಗೆ, ಮತ್ತೊಂದು ಕಡೆ ಹುರ್ನಾಲಿಗೆ ಅಂದ್ಕೊಂಡು ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ನಾವು ದೇವಸ್ಥಾನದಿಂದ ಬರೋ ಹೊತ್ತಿಗೆ. ಹಾಗಾಗಿ ಸ್ವಲ್ಪ ಫಾಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಅಡುಗೆನೂ ಸಹ ಸಂಪೂರ್ಣವಾಗಿ ಒಂದು ಕಡೆಯಿಂದ ಮುಗಿಸ್ಕೊಂಡೆ ನಾನು. ಅದಾದ ನಂತರ ನಾನು ಇಲ್ಲಿದ್ದು ಮತ್ತೆ ದೇವರಿಗೆಲ್ಲ ಎಡೆ ಇಕ್ಕಕ್ಕೆ ರೆಡಿ ಮಾಡ್ಕೊಳ್ಬೇಕಲ್ವ, ಅದಕ್ಕೂ ಸಹ ಅವರು ಕರ್ಕೊಂಬರೋಕ್ಕೆ ಹೋಗಿದ್ರು. ನಾವು ದಾಸಪ್ಪ ಅವ್ರನ್ನ ಕರ್ಕೊಂಬಂದು ಮಾಡಿಸ್ಬೇಕು. ಅವ್ರನ್ನ ಕರ್ಕೊಂಬಂದು ಮಾಡಿಸೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಸ್ವಲ್ಪ ನಾನು ಬೇಗ ಮಾಡ್ಕೊಳ್ತಾ ಇದ್ದೆ. ನಾನು ರೆಡಿ ಮಾಡ್ಕೊಂಡಿದ್ದೆ ಎಲ್ಲ ಒರೆಸ್ಕೊಂಡು, ಮತ್ತು ನೆಲ ಎಲ್ಲ ಒರೆಸ್ಕೋಬೇಕು. ಅಡುಗೆ ಆದ ನಂತರ ಒರೆಸ್ಕೊಂಡು ರೆಡಿ ಮಾಡ್ಕೋಬೇಕು. ಆಮೇಲೆ ದೇವ್ರು ಕರ್ಕೊಂಬಂದಾಗ ದಾಸಪ್ಪವ್ರನ್ನ ಈ ಥರ ದಾಸಪ್ಪವ್ರನ್ನ ಇಕ್ಕಿಸಿ ನಾವು ಶಂಕು ಹಾಕ್ಸಿ ಪ್ರತಿಯೊಂದು ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ, ಪೂಜೆ ಎಲ್ಲ ಇದಾಗಿರುತ್ತೆ. ಈ ಥರ ನಾವು ಹಬ್ಬ ಮಾಡೋ ಇದು ಅಂತ ಹೇಳ್ಬೋದು. ನಮ್ಮ ಕಡೆ ಹಬ್ಬ ಈ ಥರ ಮಾಡೋದು. ಫಸ್ಟು ಜಾತ್ರೆ ಎಲ್ಲ ಮಾಡ್ಕೊಳ್ತೀವಿ. ಅದಾದ ನಂತರ ಈ ಸರಪಳಿ ಕೆಂಚಾಯ ಹಿಂಗೆ ಈ ಥರ ಸೇವೆ ಎಲ್ಲ ಮಾಡಿಕೊಂಡು ಮಾಡಿದ್ರೆ ತೃಪ್ತಿ ಆಗುತ್ತೆ ಅಂಥೇಳಿ ಮಾಡೋದು. ಪೂಜೆ ಸಹ ಸಂಪೂರ್ಣವಾಗಿ ಆಯಿತು ಚೆನ್ನಾಗಿ. ಹಾಗೆ ನೆಂಟರೆಲ್ಲ ಬಂದಿರ್ತಾರಲ್ಲ, ಮಕ್ಕಳೆಲ್ಲ ತುಂಟಾಟ ಆಡಿಕೊಂಡು ಮಾತಾಡ್ಕೊಂಡು ಕೂತಿದ್ರು ಅಷ್ಟೊತ್ತು. ಅದಾದ ನಂತರ ಊಟ ಮಾಡೋರು ಊಟ ಮಾಡ್ಕೊಳ್ತಾಯಿದ್ರು. ಒಂದು ಕಡೆ ಕೂತ್ಕೊಂಡು ಮಾತಾಡ್ತಾಯಿದ್ರು. ಈ ತುಂಡು ಪುಟ್ಟಿ ಒಂದಿತ್ತು, ಕ್ಯೂಟ್ ಮಾತಾಡ್ಕೊಂಡು ಆಟ ಆಡ್ತಾಯಿತ್ತು. ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಸ್ವಲ್ಪ ಮಾತ್ಕೊಂಡಾದ ನಂತರ ಮತ್ತು ಎಲ್ಲವರು ಬಂದರು. ಅವ್ರಿಗೂ ಸಹ ಎಲ್ಲ ಒಬ್ರಿಗೊಬ್ರಿಗೆ ಊಟ ಬಡಿಸ್ಕೊಳ್ತಾ ಮಾಡ್ಕೊತಿದ್ದು. ಇದಾಗೆ ಮಧ್ಯದಲ್ಲಿ ಆಟ ಆಡ್ತಾಯಿತ್ತು. ಸಾಂಗ್ ಹೇಳ್ತೀನಿ, ಹಾಡು ಹೇಳ್ತೀನಿ, ಡ್ಯಾನ್ಸ್ ಮಾಡ್ತೀನಿ ಅಂತ ಹಿಂಗೆ ಮಾತಾಡ್ತಾಯಿತ್ತು. ಸರಿ ಮಾಡಪ್ಪ ಅಂತ ಅವ್ರು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನನಗೂ ಸಹ ಟೈಮ್ ಸಾಕಾಗ್ತಿರ್ಲಿಲ್ಲ, ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡೆ. ಕ್ಯೂಟ್ ಪುಟ ಇದ್ದು ಎಲ್ಲರಿಗೂ ಮಾತಾಡಿಸ್ಕೊಂಡು ಬರುತ್ತೆ. ಗಿಣಿ ಅಲ್ಲ ಗಿಣಿ ಪುಟ. ಹಾಗೆ ಸಿಂಪಲ್ಲಾಗಿ ಇರ್ತಾರಲ್ಲ ಮನೆಯಲ್ಲಿ, ಸಿಂಪಲ್ಲಾಗಿ ಒಂದೊಂದು ಪಾರ್ಟಿಗಳು ಮಾಡ್ಕೊಳ್ತಾಯಿದ್ರು. ಊಟ ಮಾಡೋರು ಮಾಡ್ತಾಯಿದ್ರು. ಮತ್ತು ಅದೆಲ್ಲ ಆದ ನಂತರ ಮಕ್ಕಳು ಬಿಡಬೇಕಲ್ವ, ಜಾತ್ರೆಗೂ ಸಹ ಹೋಗಿ ಜಾತ್ರೆ ಮುಗಿಸ್ಕೊಂಡು ಬಂದ್ವಿ. ಜಾತ್ರೆನೂ ಸಹ ಮಕ್ಳುಗಳಿಗೆ ಆಟ ಆಡೋಕ್ಕೆಲ್ಲ ಎಕ್ಸಿಬಿಷನ್ ಎಲ್ಲ ಇತ್ತು. ಎಕ್ಸಿಬಿಷನಲ್ಲಿ ಹೋಗಿ ಮಕ್ಳಿಗೆ ಇನ್ನೇನು ಅದೇ ಅಲ್ವಾ ಆಸೆ. ಅವರಿಗೆ ಊಟದಕ್ಕಿಂತ ಮೇಯ್ನಾಗಿ ಎಕ್ಸಿಬಿಷನ್ ಆಟ ಆಡೋದು, ಇದು ಮಾಡೋದು, ಜಾತ್ರೆ ನೋಡೋದು, ತೊಗೊಳ್ಳೋದು ಅನ್ನೋದು ಇಷ್ಟ. ಬಟ್ ಅಲ್ಲೂ ಸಹ ಎಲ್ಲ ಹೋಗಿ ಮಕ್ಕಳನ್ನ ಸಹ ಆಟ ಆಡಿಸ್ಕೊಂಡು ಬಂದ್ವಿ. ಪ್ಲೀಸ್ ಹಾಗೆ ನನ್ನ ಚಾನಲ್ ಯಾರೆಲ್ಲ ಹಾಗೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಸಂಪೂರ್ಣ ವಿಡಿಯೋ ನೋಡಿ, ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ನಮ್ಮ ಈ ಥರ ಎಲ್ಲ ಎಕ್ಸಿಬಿಷನಲ್ಲಿ ಮಕ್ಕಳು ಆಡ್ತಾಯಿದ್ದು, ಒಬ್ಬೊಬ್ಬರು ನನ್ನ ಮಗಳು ಕೂತ್ಕೊಂಡು ಆಟ ಆಡ್ತಾಯಿದ್ರು. ನೋಡೋಕ್ಕೆ ಒಂದು ಖುಷಿ. ಹಾಗೆ ನೋಡ್ಕೊಂಡು ನಿಂತಿದ್ವಿ. ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಓಕೆ, ನನ್ನ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಬಾಯ್ ಥ್ಯಾಂಕ್ ಯು.